ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ವಿಜಯ್. ಇವತ್ತೊಂದು ರೆಸಿಪಿನ ತೋರಿಸ್ಬೇಕಂತ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಸಾಸಿವೆ ಸೊಪ್ಪು ಅಂತ ಏನು ಹೇಳ್ತಾರೆ, ಸೊ ಸಾಸಿವೆ ಸೊಪ್ಪನ್ನ ತೊಗೊಂಡಿದ್ದೀನಿ. ವಿಜಯ್ 2 ಕಟ್ಟನ್ನ ತೊಗೊಂಬಂದಿದ್ರು. ಸೊ ಎಲ್ಲ ಸೋಸಿ ಇಟ್ಕೊಂಡಿದ್ದೆ ನಾನೆಲ್ಲ ಕ್ಲೀನ್ ಮಾಡಿ. ಸೊ ಆಮೇಲೆ ಅದ್ರ ಜೊತೆಗೆ ಪಾಲಕ್ನೂ ಕೂಡ ತೊಗೊಂಬಂದಿದ್ರು. ಟೋಟಲಿ 3 ಕಟ್ಟು ನಾನು ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿ ಕವರ್ ಕಟ್ಟಿ ಇಟ್ಟಿದೆ. ಸೊ ಇವತ್ತು ಚಿಕನ್ ಸಾಗು ಮಾಡ್ಕೊಳ್ಳೋಣ ಅಂತ. ಸೊ ಇದೆಲ್ಲ ಸೊಪ್ಪಾಕಿ ಯಾವ ರೀತಿ ಚಿಕನ್ ಸಾಗುನ ಮಾಡೋದು ಅನ್ನೋದನ್ನು ಈ ಒಂದು ಲಾಗಲ್ಲಿ ನಾನು ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ಸೊಪ್ಪೆಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಮಣ್ಣೆಲ್ಲ ಸಿಗಬಾರ್ದಲ್ಲ. ಸೊ ನೀಟಾಗಿ ಎಲ್ಲದೂ ಕೂಡ ಎಲೆ ಎಲ್ಲ ಇಟ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೆ. ವಾಶ್ ಮಾಡಿದ ನಂತರ ನಾನಿಲ್ಲಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫುಲ್ಲು ನಾನೇನು ತೋರಿಸಿಲ್ಲ ಕಟ್ ಮಾಡೋದು, ಫುಲ್ ವಾಶ್ ಮಾಡೋದೆಲ್ಲ. ಸೊ ಸ್ವಲ್ಪನೇ ಕ್ಲಿಪ್ ಹಾಕಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಎಲ್ಲ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ತುಂಬಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ಕುಕ್ಕರ್ಗೆ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ತುಂಬಾ ಆಗೋಯಿತು. ಬಟ್ ಬೆಂದಮೇಲೆ ಸೊಪ್ಪು ಕಮ್ಮಿ ಆಗುತ್ತಲ್ಲ, ಸೊ ಆಗುತ್ತೆ ಅಂದ್ಬಿಟ್ಟು ಇವಾಗ ಅದೇ ಕುಕ್ಕರಲ್ಲೇ ಕೂಗ್ಸೋಣ ಅಂದ್ಬಿಟ್ಟು 1-2 ವಿಷಲು ಕೂಗ್ಸೋಕ್ಕೆ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ. ವಿಜಯ್ ಆ್ಯಕ್ಚುಲಿ ಆ ಚಿಕನ್ ಎಲ್ಲ ತೊಗೊಂಬರೋದಕ್ಕೆ ಅಂತ ಹೋಗಿದ್ರು ಅಂಗಡಿಗೆ. ಅಷ್ಟರಲ್ಲಿ ಸೊಪ್ಪೆಲ್ಲ ತೊಳೆದು ಕೂಗೋದಕ್ಕೆ ಇಡು ಕುಕ್ಕರಲ್ಲಿ ಅಂತ ಹೇಳಿದರು. ಸೊ ಕೂಗೋಕ್ಕೆ ಅಂದ್ಬಿಟ್ಟು ನಾನು ಇಟ್ಟಿದ್ದೆ. ಆಮೇಲೆ ವಿಜಯ್ ಬಂದರು ಮನೆಗೆ. ನಾನು ತುಂಬಾ ನೀರು ಹಾಕ್ಬಿಟ್ಟಿದ್ದೆ. ನನಗೆ ಅದು ಸೊಪ್ಪು ತುಂಬಿತ್ತಲ್ಲ, ನನಗಷ್ಟು ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನೀರು ತುಂಬ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಹಾಕಿದ್ದೀನಿ ಅಂತ ಗೊತ್ತಾಗಿಲ್ಲ. ವಿಜಯ್ ಹೇಳ್ತಾಯಿದ್ರು ಇಷ್ಟೊಂದು ನೀರು ಹಾಕಿಟ್ಟಿದೆಯಾ ಅಂತ. ಸೊ ಇವಾಗ ಸೊಪ್ಪೆಲ್ಲ 2 ವಿಷಲ್ ಆದಮೇಲೆ ಬೆಂದಿದೆ. ಸೊ ಅದನ್ನು ತಣ್ಣಗಾಗೋದಕ್ಕೆ ಅಂತ ಬಿಡಬೇಕು. ಅದು ತಣ್ಣಗಾಗೋದಕ್ಕೆ ಅಂತ ಬಿಟ್ಟು ವಿಜಯ್ ಏನೋ ಬೇರೆ ಕೆಲಸ ಮಾಡ್ಕೊತಾಯಿದ್ರು. ಅಷ್ಟೊತ್ತಿಗೆ ನೀನು ರೋಟಿನ ಮಾಡ್ಕೊಬಿಡು ಅಂತ ಅಂದರು. ಸೊ ಹಾಗಾಗಿ ನಾನಿಲ್ಲಿ ರೋಟಿನ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತೇ ಇರುತ್ತೆ, ನಾರ್ತ್ ಇಂಡಿಯನ್ಸ್ ಕುಕ್ಕಿಂಗ್ ಸ್ವಲ್ಪ ಜಾಸ್ತಿ ಅಲ್ಲ. ಸೊ ನಾರ್ತ್ ಇಂಡಿಯನ್ನಲ್ಲೇ ಈ ರೀತಿ ಹೇಳೋದು, ಚಿಕನ್ ಸಾಗು ಮಟನ್ ಸಾಗು ಅಂತ ಹೇಳ್ತಾರೆ. ಈ ರೀತಿ ಪಾಲಕ್ಕು ಅಥವಾ ಸಾಸಿವೆ ಸೊಪ್ಪು ಇದೆಲ್ಲ ಹಾಕಿ ಮಾಡಿದ್ರೆ ಚಿಕನ್ ಸಾಗು ಮಟನ್ ಸಾಗು ಅಂತ ಹೇಳಿ ಕರೀತಾರೆ. ಸೊ ಕನ್ನಡದಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಸೊಪ್ಪೆಲ್ಲ ಹಾಕಿ ಚಿಕನು ಮಟನ್ ಮಾಡಿಲ್ಲ ನಮ್ಮ ಕಡೆ ಯಾರು ಕೂಡ. ಸೊ ನಾನು ಅವ್ರ ಥರನೇ ಚಿಕನ್ ಸಾಗು ಮಟನ್ ಸಾಗು ಅಂತಲೇ ಹೇಳ್ತೀನಿ. ಬಟ್ ನಾನು ಇವಾಗ ನಿಮಗೆ ಹೇಳಬೇಕಂದ್ರೆ ಸಾಸಿವೆ ಸೊಪ್ಪನ್ನ ಹಾಕಿ ಚಿಕನ್ನ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇರೋದು, ಅಥವಾ ಪಾಲಕ್ ಸೊಪ್ಪನ್ನ ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಇಲ್ಲಿ 2 ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ. ಸೊ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಾನು ಪಾಲಕ್ನೂ ಕೂಡ ಹಾಕಿ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಸೇಮ್ ಟು ಸೇಮ್ ಇದೇ ರೀತಿಯೇ ಬರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ, ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಪಾಲಕ್ಕೆಲ್ಲ ಹಾಕಿ ಸಾಸಿವೆ ಸೊಪ್ಪೆಲ್ಲ ಹಾಕಿ ಮಾಡ್ತಾ ಇರ್ತೀವಿ. ಇವಾಗ ಸಾಸಿವೆ ಸೊಪ್ಪು ಸೀಸನ್ ಇರೋದ್ರಿಂದ, ಚಳಿ ಟೈಮ್ ಇರೋದ್ರಿಂದ ಸಿಗ್ತಾಯಿದೆ. ನಾರ್ಮಲ್ ಟೈಮಲ್ಲೆಲ್ಲ ಎಲ್ಲ ಟೈಮಲ್ಲೂ ಕೂಡ ಪಾಲಕ್ ಸೊಪ್ಪು ಸಿಗುತ್ತೆ. ಸೊ ಅವಾಗೆಲ್ಲ ಮಾಡ್ತಾ ಇರ್ತಿದ್ದೆ. ಬಟ್ ಅದು ನಾನು ಮಿನಿ ಲಾಗಲ್ಲಿ ಸ್ವಲ್ಪನೇ ಶಾರ್ಟ್ ತೊಗೊಂಡಿದ್ದ ಏನೋ ಗೊತ್ತಿಲ್ಲ, ಇಲ್ಲ ವೀಡಿಯೋನೇ ನಾನು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಡೈಲಿ ಲಾಗ್ ಮಾಡ್ತಾ ಇರ್ತೀನಲ್ವ. ಸೊ ಅದರಲ್ಲಿ ಸ್ವಲ್ಪ ಚಿಕನ್ನು ಮಟನ್ನು ಮಾಡಿರೋದು ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ಅಂತ ನನಗಿನ್ನೂ ಅಷ್ಟು ನೆನಪಾಗ್ತಾಯಿಲ್ಲ. ಇಲ್ಲ ರೆಸಿಪಿನೂ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ತುಂಬ ದಿನ ಆಗೋಯ್ತು ಈ ರೀತಿ ರೆಸಿಪಿ ಲಾಗ್ಸ್ ಎಲ್ಲ ಹಾಕಿ. ಸೊ ಹಾಗಾಗಿ ಹಾಕಿದ್ದೀನೋ ಇಲ್ವೋ ಅಂತ ಡೌಟಲ್ಲೇ ನಾನು ಇದನ್ನು ಕೂಡ ಶೂಟ್ ಮಾಡಿಕೊಂಡೆ ವಿಜಯ್ ಮಾಡಬೇಕಾದ್ರೆ ಈ ಒಂದು ರೆಸಿಪಿನ. ಬಟ್ ಗೊತ್ತಿಲ್ಲ. ಬಟ್ ಇವಾಗ ನಿಮಗೆ ಇದನ್ನು ನಾನು ಮತ್ತೆ ಶೂಟ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಯಾರ್ಯಾರೆಲ್ಲ ಸೊಪ್ಪು ತಿನ್ನಲ್ಲ, ಈ ರೀತಿ ಆಟ ಮಾಡ್ತಾರೆ, ಅವ್ರಿಗೆಲ್ರೂ ಕೂಡ ತುಂಬಾ ಒಳ್ಳೇದಂತ ಹೇಳ್ಬೋದು. ಇಲ್ಲಿ 2 ಈರುಳ್ಳಿನ ತೊಗೊಂಡು ವಿಜಯ್ ಕಟ್ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ವಿಜಯ್ಗೆ ವೀಡಿಯೋಸ್ ಎಲ್ಲ ಮಾಡೋದು ಇಷ್ಟ ಆಗಲ್ಲ. ಸೊ ನಾನು ಅವ್ರು ಮಾಡ್ತಿದ್ದಂಗೆ ಫಟಾಫಟ್ ಅಂತ ಹಾಗೆ ಶೂಟ್ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಹಾಗೆ 1 ಇಂಚಷ್ಟು ಶುಂಠಿ ಆ್ಯಂಡ್ ಜಾಯ್ಫಲ್ ಅಂತ ಸಿಗುತ್ತೆ, ಅದು ಒಂದು ಚಿಟಿಕೆ ಅಷ್ಟು ಅಷ್ಟೇ ತೊಗೊಂಡು ಎಲ್ಲದೂ ಕೂಡ ಈ ರೀತಿ ರುಬ್ಬೋದಿಕ್ಕೆ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಸ್ಕೊಂಡು ಆದಮೇಲೆ ಒಂದು ಪಾತ್ರೆಗೆ ಆಯಿಲ್ನ ಹಾಕ್ಕೊಳ್ಳಿ. ವಿಜಯ್ ಸ್ವಲ್ಪ ಯಾವುದೇ ಕುಕ್ಕಿಂಗ್ ಮಾಡಿದ್ರು ಕೂಡ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ತಾರೆ. ಎಷ್ಟು ಸಲ ಹೇಳಿದ್ದೀನಿ ಕಂಟ್ರೋಲ್ ಮಾಡೋ ಅಂತ, ಬಟ್ ಅವ್ರು ಹಂಗೇನೆ. ನೀವು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಆಯಿಲ್ ಕಾದಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಜೀರಿಗೆನ ಹಾಕ್ಕೊಳ್ಳಿ. ಸೊ ಜೀರಿಗೆನೂ ಕೂಡ ಚಿಟಪಟ ಅಂದೇಡ್ಕೆ ನೀವು ಏನು ರುಬ್ಬಿಸ್ಕೊಂಡು ಇಟ್ಕೊಂಡಿದ್ರಿ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕ್ಕೊಂಡು, ಸೊ ಅದನ್ನೆಲ್ಲ ಮಸಾಲೆನ ಒಗ್ಗರಣೆಗೆ ಅಂತ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾಯಿರಿ, ಸ್ವಲ್ಪ ಅದು ಒಗ್ಗರಣೆ ಬೇಯಬೇಕಲ್ಲ. ಸೊ ಹಾಗಾಗಿ ಹಾಗೆ ಒಂದು ಮೀಡಿಯಮ್ ಸೈಜಲ್ಲಿ 4-5 ಟೊಮೊಟೊನ ತೊಗೊಳ್ಳಿ. ಹಾಗೆ 2 ಚಿಲ್ಲಿನ ತೊಗೊಳ್ಳಿ. ನೀವು ಖಾರ ತಿಂತೀರಾ ಅಂದರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಅಷ್ಟೇ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ರುಬ್ಸೋದಕ್ಕೆ ಅಂತ. ಬಟ್ ಇಲ್ಲಿ ಜಾರು ಚಿಕ್ಕ ತೊಗೊಬಿಟ್ಟಿದ್ರಲ್ಲ ಬುಲೆಟ್ ಮಿಕ್ಸಿದು, ಸೊ ಹಾಗಾಗಿ ಅದಕ್ಕೆ ಹಾಕಿ ತುಂಬಿಸ್ತಾ ಇದ್ದಾರೆ ವಿಜಯ್. ಸೊ ಅದನ್ನು ಕೂಡ ರುಬ್ಬಿಸ್ಕೊಂಡು ಆದಮೇಲೆ ಇಲ್ಲಿ ಏನು ನಾವು ಸೊಪ್ಪನ್ನ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ವಿ, ಆ ಸೊಪ್ಪನ್ನ ನೀರೆಲ್ಲ ಸ್ವಲ್ಪ ಸೋಸಿ
ನೋಡಿ ಅಲ್ಲಿ ನೀರೆಲ್ಲ ಹೋಗ್ತಾ ಇದೆ. ಸೊ ಅದನ್ನು ತಗೊಂಡು ಜಾರ್ಗೆ ಹಾಕ್ಕೊಳ್ಳಿ. ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ನಾವು ರುಬ್ಬಿಸ್ಕೋಬೇಕಾಗುತ್ತೆ. ಅದು ಗ್ರೇವಿ ಮಾಡೋದಕ್ಕೆ ಹಾಕಬೇಕಲ್ಲ, ಸೊ ಹಾಗಾಗಿ ರುಬ್ಬಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ರುಬ್ಬಿಸ್ತೀನಿ, ನೀವಿಲ್ಲಿ ನೋಡ್ಬೋದು. ಸೊ ರುಬ್ಬಿಸ್ಕೊಂಡು ಹಾಗಾದಮೇಲೆ ಇದು ಆನಿಯನ್ ಎಲ್ಲ ಏನು ಹಾಕಿದ್ವಿ ಅದೆಲ್ಲ ಮಸಾಲ ಬೆಂದಿದೆಯಾ, ಬ್ರೌನ್ ಆಗಿದೆಯಾ ಅಂತ ನೋಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಬ್ರೌನ್ ಆಗ್ತಾ ಇದೆ ಮಸಾಲೆ ಎಲ್ಲ. ಸೊ ಹಾಗೆ ಮಿಕ್ಸ್ ಮಾಡ್ತಾ ಇರಿ, ಅದು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅಥವಾ ಸೀದೋಗ್ಬಿಡುತ್ತೆ. ಸೊ ಅದೆಲ್ಲ ಹಾಗಾದ್ಮೇಲೆ ಟೊಮೊಟೊ ಎಲ್ಲ ಏನು ರುಬ್ಬಿಸ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಅದು ಕೂಡ ಚೆನ್ನಾಗಿ ಬೇಯಬೇಕು ಒಗ್ಗರಣೆಲೇ. ಸೊ ಅದನ್ನು ಕೂಡ ಚೆನ್ನಾಗಿ ಕುದಿ ಬರೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಬೇಯ್ತಾ ಇದೆಯಾ ಅಂತ ನೋಡ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಾ ಇರಿ, ಏಕೆಂದರೆ ತಳ ಹಿಡಿದು ಬಿಡುತ್ತೆ. ಇದು ಕೂಡ ಡ್ರೈ ಇರುತ್ತಲ್ಲ, ಯಾವುದೇ ರೀತಿ ನೀರು ಹಾಕಿರಲ್ಲ, ಏನಿರಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಹಂಗೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ತಾ ಇರಿ. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ. ನಮ್ಮದಿಲ್ಲಿ ಸ್ಪೂನ್ ಚಿಕ್ಕದಿದೆ, ಸೊ ತುಂಬ ಸಲ ಹಾಕ್ತಾಯಿದ್ದಾರೆ. 1.5 kg ಒಳಗಡೆ ನಾವು ಚಿಕನ್ನ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ನೀವು ಇಲ್ಲಿ ಮಿರ್ಚಿ ಪೌಡ್ರನ್ನ ಹಾಕ್ಕೊಳ್ಳಿ. ನೀವು ಖಾರ ತಕ್ಕನಾಗೂ ಕೂಡ ಹಾಕೋಬೋದು, ಏಕೆಂದರೆ ಚಿಲ್ಲಿನೂ ಆ್ಯಡ್ ಮಾಡಿರ್ತೀವಲ್ಲ, ಅದನ್ನು ನೋಡ್ಕೊಂಡು ಹಾಕೋಬೋದು. ನಾವಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಳ್ಳಿ. ನಮ್ದು ಆ್ಯಕ್ಚುಲಿ ಬಂದು ಸ್ಪೂನ್ ತುಂಬ ಚಿಕ್ಕದಿದೆ, ಸೊ ನಿಮಗೆ ಜಾಸ್ತಿ ಅಂತ ಅನ್ನಿಸ್ತಾ ಇರ್ಬೋದು ತುಂಬ ಸಲ ಹಾಕೋದಕ್ಕೆ, ಬಟ್ ಅದು ಕಮ್ಮಿನೇ, ಚಿಕ್ಕ ಸ್ಪೂನ್ ಇದೆ. ಸೊ ಹಾಗಾಗಿ ಅದಾದಮೇಲೆ ಗರಂ ಮಸಾಲನೂ ಕೂಡ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಸೂರಿ ಮೇಥಿನ ಹಾಕ್ತಾ ಇದ್ದಾರೆ ವಿಜಯ್. ಸೊ ಕಸೂರಿ ಮೇಥಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಒಗ್ಗರಣೆಲೇ ಬೇಯೋ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ತಳ ಹಿಡಿದೇ ರೀತಿ ಬೇಯಿಸ್ಕೊತಾ ಇರಿ. ಸೊ ನೀವಿಲ್ಲಿ ನೋಡ್ಬೋದು ಬೇಯ್ತಾ ಇದೆ ಮಸಾಲೆ ಎಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ನೀವು ಎಷ್ಟು ಮಾಡ್ಕೊಂಡಿರ್ತೀರಾ, 1 kg ಚಿಕನ್ ಮಾಡ್ಕೊಂಡಿರ್ತೀರಾ ಅಥವಾ 1.5 kg ಮಾಡ್ಕೊಂಡಿರ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಉಪ್ಪನ್ನು ಕೂಡ ಹಾಕ್ಕೊಂಡಾದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ವಿಜಯ್ ಚಿಕನ್ನ ಹಾಕ್ಕೊತಾ ಇದ್ದಾರೆ, ನೀವಿಲ್ಲಿ ನೋಡ್ಬೋದು. ಇದೇ ರೀತಿ ಮಟನ್ನು ಕೂಡ ನಾವು ಮಾಡ್ಬೋದು, ಬಟ್ ಅದನ್ನು ಯಾವಾಗಾದರೂ ಮಾಡಿದಾಗ ಬೇಕಾದರೆ ನಾನು ಅದನ್ನು ಕೂಡ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಮಾಡಿದ್ದೀನಿ ಅಂತ ಕೂಡ ಅಂದ್ಕೊಬಿಟ್ಟಿದೆ, ಬಟ್ ಗೊತ್ತಿಲ್ಲ, ನಾನು ಹುಡ್ಕೋದಕ್ಕೆ ಹೋಗಿಲ್ಲ. ಏನಾದರೂ ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ಯಾವ ರೀತಿ ನಾನು ಚಿಕನ್ದು ರೆಸಿಪಿನ ಮಾಡಿ ಹಾಕ್ತೆ, ಅದೇ ರೀತಿ ಮಟನ್ದು ಕೂಡ ಯಾವಾಗಾದರೂ ಪಾಲಕ್ ಸೊಪ್ಪು ಜೊತೆಗೋ ಅಥವಾ ಸಾಸಿವೆ ಸೊಪ್ಪು ಜೊತೆಗೋ ಮಾಡಿದ್ರೆ ಪಕ್ಕ ನಾನು ಆ ಒಂದು ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ವಾಯ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬಾ ಇದೆ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಮನೆ ನಮ್ದು ಹೆಂಗಿದ್ರು ಅಪಾರ್ಟ್ಮೆಂಟ್ ಅಲ್ಲ, ಫ್ಲಾಟು. ಸೊ ಅಕ್ಕಪಕ್ಕ ಮನೆಯಲ್ಲೆಲ್ಲ ಇಂಟೀರಿಯರ್ ವರ್ಕ್ಸು ಏನೇನಾದರೂ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದರಿಂದ ತುಂಬಾ ಸೌಂಡ್ಸ್ ಬರ್ತಾ ಇದೆ. ಬ್ಯಾಕ್ಗ್ರೌಂಡ್ ಅಂತೂ ತುಂಬಾ ಸೌಂಡು, ವುಡನ್ ವರ್ಕ್ ಮಾಡೋದು ಇದೆಲ್ಲ ತುಂಬಾ ಬರ್ತಾ ಇದೆ. ಸೊ ಅದಕ್ಕೆ ಸಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಸೊಪ್ಪನ್ನ ನುಣ್ಣಗೆ ರುಬ್ಬಿಸ್ಕೊಂಡಿದ್ವಿ. ಫುಲ್ ನುಣ್ಣಗೆ ಅಂತ ಅಲ್ಲ, ಒಂದು ಒಟ್ಟಲ್ಲಿ ಸಿಗಬಾರ್ದು ಬಾಯಿಗೆ ಅಷ್ಟು, ಆ ರೀತಿ ಸಾಂಬಾರ್ ಗ್ರೇವಿ ಥರ ಆಗಿಬಿಡಬೇಕು, ಆ ರೀತಿ ರುಬ್ಬಿಸ್ಕೊಂಡಿದ್ವಿ. ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಬೇಯೋದಕ್ಕೆ ಅಂತ ಬಿಟ್ಟಿದ್ದೀವಿ. ನಾವೇನು ಸೊಪ್ಪು ಬೇಯಿಸಿದೋ ಆ ನೀರನ್ನು ಕೂಡ ನಾವು ಗ್ರೇವಿ ಎಷ್ಟು ಬೇಕಂತ ನೋಡ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಅದು ಯಾವಾಗ ಚಿಕನು ಸೊಪ್ಪು ಸಾಗು ಜೊತೆಗೆ ಯಾವಾಗ ಸೊಪ್ಪು ಜೊತೆಗೆ ಚಿಕನ್ ಎಲ್ಲ ಬೇಯುತ್ತೆ, ಅದಾದಮೇಲೆ ಒಂದು ಚಿಕ್ಕದು ಬಾಣಲಿ ಅಥವಾ ಏನಾದರೂ ತೊಗೊಂಡು ಒಗ್ಗರಣೆ ಮಾಡೋದಕ್ಕೆ ಅಂದ್ಬಿಟ್ಟು ಇಲ್ಲಿ ನಾವು 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಜಯ್ ಇಲ್ಲಿ ಹಾಕ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸೊ ತುಪ್ಪ ಕಾದಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಬೇಕಿದ್ರೆ ನೀವು ಒಂದಿಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನೇನಾದರೂ ಒಂಚೂರು ಹಾಕಿ ಟೆಸ್ಟ್ ಮಾಡ್ಬೋದು, ತುಪ್ಪ ಕಾದಿದೆಯಾ ಇಲ್ವಾ ಅಂತ. ಸೊ ಅದಕ್ಕೆ ಒಂದು 4-5 ಬೆಳ್ಳುಳ್ಳಿನ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಒಂದು 3 ಅಥವಾ 4 ಮೆಣಸಿನ್ಕಾಯಿನ ಅರ್ಧ ಭಾಗ ಮಾಡಿ ಇಟ್ಕೊಂಡಿದ್ವಿ, ನೀವು ಇಲ್ಲಿ ನೋಡ್ಬೋದು. ಎರಡೂ ಕೂಡ ಇಲ್ಲಿ ಒಗ್ಗರಣೆಗೆ ಹಾಕಿದ್ದಾರೆ ವಿಜಯ್. ಅಂದರೆ ಫಸ್ಟು ಒಗ್ಗರಣೆ ಮಾಡಿದ್ವಿ, ಬಟ್ ಆದ್ರೂ ಲಾಸ್ಟು ಒಂದು ಒಗ್ಗರಣೆನ ಕೊಡ್ತಾರೆ ಇವರು. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಇವಾಗ ಗ್ರೇವಿ ತುಂಬ ಚೆನ್ನಾಗಿ ಬೆಂದಿದೆ, ಸೊಪ್ಪು ಜೊತೆಗೆ ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ತಾ ಇದ್ದಾರೆ ಉಪ್ಪೆಲ್ಲ ಸರಿ ಇದೆಯಾ ಅಂತ. ಅವಾಗ ಹಾಕಿದಷ್ಟೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಇವಾಗ ವಿಜಯ್ ನೋಡ್ತಾ ಇರೋದು. ಸೊ ಇವಾಗ ಉಪ್ಪೆಲ್ಲ ಕರೆಕ್ಟಾಗಿತ್ತು. ವಿಜಯ್ ಕರೆಕ್ಟಾಗಿ ಹಾಕ್ಬಿಡ್ತಾರೆ ಎಲ್ಲ ಅಡುಗೆಗೂ ಕೂಡ ಉಪ್ಪ. ಸೊ ನೀವು ಆಮೇಲೆ ನೋಡ್ಬೋದು ಇಲ್ಲಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇವರು ಒಗ್ಗರಣೆನ ಮಾಡ್ತಾರೆ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಿಲ್ಲಿ ಪೌಡ್ರು ನೀವು ಖಾರ ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕೋಬೋದು. ಇವರು 1 ಟೇಬಲ್ ಸ್ಪೂನಷ್ಟು ಹಾಕಿದರೆ, ಚಿಕ್ಕ ಸ್ಪೂನ್ ಅಲ್ವಾ, ಸೊ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದಾರೆ. ಆ ಒಗ್ಗರಣೆನ ನಾವು ಚೆನ್ನಾಗಿ ನೋಡಿ ಒಗ್ಗರಣೆ ಹಂಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ಪೂನ್ನ ತೊಗೊಂಡು. ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಾದಮೇಲೆ ನಾವೇನು ಚಿಕನ್ ಸಾಗು ಮಾಡ್ಕೊಂಡಿದ್ವಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ, ಲಾಸ್ಟ್ ಈ ರೀತಿ ಒಂದು ಒಗ್ಗರಣೆ ಕೊಟ್ಬಿಟ್ರು ಅಂತೂ
ತುಂಬ ಸಖತ್ತಾಗಿರುತ್ತೆ ಚಿಕನ್ ಸಾಗು ಅಂತ ಹೇಳ್ಬೋದು. ಸೊ ಮಟನು ಕೂಡ ಮಾಡ್ಬೋದು, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೇಳಿದ್ನಲ್ಲ. ಸೊ ಪಕ್ಕ ಅಪ್ಲೋಡ್ ಮಾಡೇ ಮಾಡ್ತೀನಿ. ಹಾಗೆ ಇನ್ನು ಯಾವ್ಯಾವ್ದೆಲ್ಲ ರೆಸಿಪಿ ವೀಡಿಯೋಸ್ ಎಲ್ಲ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ವೆರೈಟಿ ಫುಡ್ಡೆಲ್ಲ ಮಾಡ್ತಾರೆ, ಬಟ್ ನನಗೇನು ಅಂದರೆ ಅವರು ವಿಡಿಯೋ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಅವ್ರಿಗೆ ವಿಡಿಯೋ ಮಾಡ್ಕೊಳ್ಳೋದು ಇದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ನಾನು ಯಾವುದೂ ರೆಸಿಪಿ ಅಷ್ಟು ಹಾಕೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡಲ್ಲ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ನಾನೇ ಏನಾದರೂ ಇದೆಲ್ಲ ಕುಕ್ಕಿಂಗ್ ಬರ್ತಾ ಇದ್ದಿದ್ರೆ ನಾನೇ ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ನಾನೇ ಹೇಗೋ ಮಾಡ್ತಿದ್ದೆ. ಬಟ್ ನನಗಿದೆಲ್ಲ ಬರಲ್ಲ, ಅವರೇ ಮಾಡೋದಿದೆಲ್ಲ. ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ರೋಟಿನ ಮಾಡ್ಕೊಂಡಿದ್ದೆಲ್ಲ ನಾರ್ತ್ ಇಂಡಿಯನ್ ಟೈಪ್ ಎಲ್ಲ ನಮ್ಮ ಮನೆ ಸ್ವಲ್ಪ ಊಟ ರೋಟಿನೂ ಕೂಡ ಅದೇನೆ. ಸೊ ಗ್ಯಾಸ್ ಮೇಲೆ ಉಬ್ಬೋ ರೋಟಿ. ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ದುವಿಕಿಗೆ ತುಂಬಾ ಪೀಸ್ ಹುಡುಕಿ ಅವನಿಗೆ ಮೆತ್ತಗೆ ಸ್ಕಿನ್ ಇರೋ ಅಂಥದ್ದು ಈ ರೀತಿ ಹುಡುಕಿ ಹಾಕ್ಕೊಟ್ರು. ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.